ವಕ್ಫ್ ತಿದ್ದುಪಡಿ ಬಿಲ್ನ ಪ್ರತಿಯನ್ನ ಹರಿತ ಪ್ರತಿಭಟನೆ. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಮಂಡನೆಯನ್ನು ವಿರೋಧಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುದಗಲ್ ಸಮಿತಿ ವತಿಯಿಂದ ಎಸ್ಡಿಪಿಐನ ಫಾರೂಕ್ ಬೇಗ್ ಅವರು ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ಅಂಬೇಡ್ಕರ್ ವೃತ್ತದಲ್ಲಿ ಬಿಲ್ನ ಪ್ರತಿಯನ್ನ ಹರಿಯುವ ಮುಖಾಂತರ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ರಾಯಚೂರು ಜಿಲ್ಲಾ ಅಧ್ಯಕ್ಷರಾದ ಎಂಡಿ ರಫೀಕ್ ಖಾಜಿ ಅವರು ಈ ಮಸೂದೆಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ, ಈ ಮಸೂದೆ ಅಸಂವಿಧಾನಿಕ ಮಾತ್ರವಲ್ಲದೆ ವಕ್ಫ್ ಸಂಪತ್ತನ್ನು ಕಬಳಿಸುವ ಕೋಮುವಾದಿ ಸರ್ಕಾರದ ಹುನ್ನಾರ, ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ನೀಡುವುದು ಇದು ಸಂಪೂರ್ಣವಾಗಿ ಅನ್ಯಾಯಕರ ಮತ್ತು ಸಂವಿಧಾನ ವಿರೋಧಿ. ನಂತರ ಮಾತನಾಡಿದ ಎಸ್ಡಿಪಿಐ ಮುಖಂಡರಾದ ಡಾಕ್ಟರ್ ರಫಿ ಅವರು ಮಾತನಾಡಿದರು. ಒಬ್ಬ ಮನುಷ್ಯನ ಪ್ರಾಪರ್ಟಿ ಅಲ್ಲ, ಒಬ್ಬ ಯಾವುದೇ ತಂದೆಯ ತಾಯಿಯ ಪ್ರಾಪರ್ಟಿ ಅಲ್ಲ, ಅದು ದೇವರ ಹೆಸರಿನಲ್ಲಿ ಕೊಟ್ಟಿರತಕ್ಕಂಥ ಸಮಾಜದ ಒಳಿತಿನ ಸಲುವಾಗಿ, ಮಕ್ಕಳಿನ ಶಿಕ್ಷಣ ಸಲುವಾಗಿ ಮತ್ತು ಬಡವರ ಮತ್ತು ಸಮಾಜದ ಏಳಿಗೆ ಸಲುವಾಗಿ, ವಿಶೇಷವಾಗಿ ಮುಸ್ಲಿಂ ಹಿಂದುಳಿದಿರ್ತಕ್ಕಂಥ ನಮ್ಮ ಮುಸ್ಲಿಂ ಜನಾಂಗದ ಏಳಿಗೆ ಸಲುವಾಗಿ ತಲಾಂತರಗಳಿಂದ ದಾನ ಕೊಟ್ಟ ಅದು ದೇವರ ಆಸ್ತಿ. ಅದು ಆ ಆಸ್ತಿಯಲ್ಲಿ ನಾವು ಕಲಬೆರಕೆ ಮಾಡ್ತೀವಿ, ಆ ಆಸ್ತಿಯಲ್ಲಿ ನಾವು ಮನಸ್ಸು ಬಂದಾಗ ನಾವು ಅದಕ್ಕೆ ಅಧಿಕಾರ ವಹಿಸಬೇಕಂದ್ರೆ ಇದು ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಆದ ಕಾರಣ ಸಮಯ ಬಹಳ ಕಡಿಮೆ ಇದೆ. ನಾನು ಇವತ್ತಿನ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಆಗಿರಲಿ, ಗೃಹ ಸಚಿವರಾಗಿರಲಿ, ಯಾರೇ ಆಗಿರಲಿ, ಅವರಿಗೆ ಹೇಳೋದು ಒಂದೇ, ನೋಡಿರಿ, ನಮ್ಮ ಭಾರತ ದೇಶ ಸಂವಿಧಾನದ ಮುಖಾಂತರ ನಡೆದರೆ ಮಾತ್ರ ಶಾಂತಿ, ಸೌಹಾರ್ದತೆ, ಪ್ರೀತಿ ಎಲ್ಲ ಕಾಯಂ ಇರ್ತದೆ. ಸಂವಿಧಾನದ ವಿರುದ್ಧ ನೀವೇನೇ ಮಾಡಿದ್ರು ನೀವು ಉಳಿಯಂಗಿಲ್ಲ, ನಿಮ್ಮ ಸರ್ಕಾರನೂ ಉಳಿಯಂಗಿಲ್ಲ. ಅದಕ್ಕೆ ನೆನ್ಪಿಟ್ಕೊಳ್ರಿ, ನಮ್ಮ ದೇಶ ಪ್ರೀತಿ ಸಹಬಾಳ್ವೆಯಿಂದ ಬಂದಿರತಕ್ಕಂಥ ದೇಶ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರ ಪಾಲಿದೆ, ಎಲ್ಲ ಮುಸ್ಲಿಂ ಬಾಂಧವರ, ಹಿಂದೂ ಬಾಂಧವರ, ಕ್ರೈಸ್ತ ಬಾಂಧವರ, ಜೈನ ಬಾಂಧವರ ಪ್ರತಿಯೊಬ್ಬರ ಒಂದು ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದೈತೆ. ಅದೇ ಒಂದು ನಿಯಮದಿಂದ ಎಲ್ಲರಿಗೂ ತಮ್ಮ ಆಸ್ತಿ ಐತೆ. ಸರಿ ನೋಡ್ರಿ, ಬಂದರೆ ಮುಸ್ಲಿಮರಷ್ಟೇ ಅಲ್ಲ, ಹಿಂದೂ ಬಾಂಧವರದ್ದು ಆಸ್ತಿ ಐತೆ, ನೋಡ್ರಿ ಜೈನ ಬಾಂಧವರದ್ದು ಆಸ್ತಿ ಐತೆ, ಕ್ರೈಸ್ತ ಬಾಂಧವರದ್ದು ಅವ್ರದ್ದು ಸೊಸೈಟಿ ಐತೆ, ಆಸ್ತಿ ಐತೆ. ಬೇರೆಯವ್ರ ಆಸ್ತಿ ಮೇಲೆ ಯಾವತ್ತೂ ನಾವು ಕಣ್ಣು ಹಾಕೋದಿಲ್ಲ, ಕಣ್ಣು ಹಾಕೋಂಗಿಲ್ಲ, ಅದು ನಮ್ಮ ಧರ್ಮನ ಕಲಿಸಂಗಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಧರ್ಮನೇ ಇಲ್ಲ. ನಿಮಗೆ ಭಾಳ ಯಾರು ಇಂಥ ಕಾನೂನು ವಿರುದ್ಧ ಮಾಡ್ತಾರಲ್ಲ ಅವರಿಗೆ ದೇವರ ಅರಿವಿಲ್ಲ. ದೇವರ ಅರಿವಿದ್ರೆ ಈ ರೀತಿ ಮಾಡ್ತಿದ್ದಿಲ್ಲ ಅವರು. ಅದಕ್ಕೋಸ್ಕರ ನಾವು ಈ ಮೆರವಣಿಗೆ ಮುಖಾಂತರ ಅವ್ರಿಗೆ ತಿಳಿಸೋದೇನಂತಂದರೆ, ನೀವು ಎಲ್ಲ ಭಾರತೀಯರ ಒಂದು ಗಮನವನ್ನು ಇಟ್ಟುಕೊಂಡು ಕಾನೂನು ಮಾಡಬೇಕು. ಇದರ ಮೂಲಕ ಇಡೀ ದೇಶದಲ್ಲಿ ನಾವು ಶಾಂತಿ ಪ್ರೀತಿಯನ್ನು ಬೆಳೆಸ್ಬೋದು. ಇಲ್ಲದಿದ್ದರೆ ಶಾಂತಿ ಸಮಾಧಾನ ಹಾಳಾಗಿ ನಿಮ್ಮ ಭವಿಷ್ಯಕ್ಕೆ ಕುಂಟಾಗಬಹುದು. ಅದಕ್ಕೆ ಇಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ. ತಿದ್ದುಪಡಿಯ ಹಿಂದಿನ ಅಸಲಿ ಉದ್ದೇಶ ವಕ್ಫ್ ಕಾಯ್ದೆಯ ಅನುಷ್ಠಾನವನ್ನು ಬಿಜೆಪಿ ತನ್ನ ಬಹುಮತದ ಬಲದಿಂದ ದುರುಪಯೋಗ ಪಡಿಸಿಕೊಂಡು ದೇಶವನ್ನು ಕೇಸರಿ ಬಣ್ಣದಿಂದ ಮುಚ್ಚಲು ಪ್ರಯತ್ನಿಸಿದೆ. ಈ ಮಸೂದೆ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ನೇರ ದಾಳಿ, ಹಾಗೆಯೇ ವಕ್ಫ್ ಸಂಸ್ಥೆಗಳ ಶಕ್ತಿಯನ್ನು ಕುಂದಿಸುತ್ತಿವೆ. ಈಗಿನ ಕಾನೂನುಗಳು ಹಿಂದೂ ಧಾರ್ಮಿಕ ಆಸ್ತಿಗಳನ್ನು ಹಿಂದೂ ಅಲ್ಲದವರಿಗೆ ನಿರ್ವಹಿಸುವಂತಾಗಲು ನಿರ್ಬಂಧಿಸುತ್ತಿವೆ. ಆದರೆ ಹೊಸ ವಕ್ಫ್ ಮಸೂದೆ ಅಡಿಯಲ್ಲಿ ವಕ್ಫ್ ಬೋರ್ಡ್ ಸದಸ್ಯರ ಬಹುಪಾಲು ಸಿಇಒ ಸಹ ಮುಸ್ಲಿಂ ಆಗಿರುವ ಅವಶ್ಯಕತೆ ಇಲ್ಲ. ಇದು ವಕ್ಫ್ ಆಡಳಿತವನ್ನು ಕಬಳಿಸಲು ಮಾಡಿದ ಸಂಚು. ಈ ಸಂದರ್ಭದಲ್ಲಿ ಫಾರೂಕ್ ಬೇಗ್, ಬಾಷಾ ಕಡ್ಡಿಪುಡಿ, ನಾಸಿಕ್ ಪಾಷಾ, ಆಲಿಫ್ ಜಂಗ್ಲಿ, ಖಾಸಿಂ ಹುಸೇನ್ ಪಾಷಾ, ಮೆಹಬೂಬ್ ದುಮ್ದಮ್ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕುಂಬಾರ್, ಭಾರತ ವೈಭವ ನ್ಯೂಸ್, ಮುದ್ಗಲ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229363